ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಲಾಗ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ತಂಗಿ ಬರ್ತಾಳೆ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಲಾಗ್ ಮಾಡ್ತಾಯಿದ್ದೀವಿ. ಅವಳಿಗೆ ಸರ್ಪ್ರೈಸ್ ಏನಂತ ಗೊತ್ತಿಲ್ಲ, ಬನ್ನಿ ತೋರಿಸ್ತೀನಿ. ಮಮ್ಮಿ ಗೊತ್ತಾ ಸರ್ಪ್ರೈಸ್ ನಿಂಗೇನು ಅಂತ? ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಏನು. ಗೈಸ್ ತೋರಿಸ್ತೀನಿ ಬನ್ನಿ ಏನಂತ. ಜಾಸ್ತಿ ಏನಿಲ್ಲ ಗೈಸ್, ಸಿಂಪಲಾಗಿ ಮಾಡ್ತಾ ಇರೋದು. ಮನೇಲಿ ಮಾಡೋದಕ್ಕಿಂತ ಔಟ್ ಸೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇ. ತುಂಬ ದೊಡ್ಡದಾಗೇನಿಲ್ಲ. ಮಳೆ ಬೇರೆ ಸೌಂಡ್ ಆಗ್ತೈತೆ ಗೈಸ್, ಮಳೆ ಬೇರೆ ಬರ್ತೈತೆ ಗೈಸ್. ಅವಳಿಗೆ ರೆಡಿ ಆಗ್ತವಳೆ ಬಾಗ್ಲಾಕೊಂಡು, ನೋಡಿದ್ರೆ ಫುಲ್ ಮಳೆ ಬರ್ತೈತೆ. ಬೈಕಲ್ಲಿ ಹೋಗೋದು ಇವಾಗ ಊರಿಗೆ ಹೋಗೋಷ್ಟಲ್ಲಿ ಎಲ್ಲೋಗಿರ್ತಾಳೆ. ಇವಾಗ ಹೋಗಲೇಬೇಕು, ಯಾಕಂದರೆ ಟೈಮು 7:30 ಅಷ್ಟು ಕ್ಲೋಸ್ ಆಗಿಬಿಡುತ್ತೆ. 5 ಗಂಟೆಯಿಂದ 7 ಗಂಟೆ ಗಂಟ ನಮಗೆ ಸ್ಟಾರ್ಟ್ ಕೊಟ್ಟಿದ್ದು. ಇವಾಗ ನೋಡಿದ್ರೆ ಟೈಮು 7 ಗಂಟೆ. ಇನ್ನು ಅರ್ಧ ಗಂಟೆ ಅಷ್ಟು ನಾವು ಅಲ್ಲಿ ಹೋಗಲೇಬೇಕು, ಯಾಕಂದರೆ ಇನ್ನೊಬ್ಬರು ಸ್ಲಾಟ್ ಬುಕ್ ಆಗಿದೆ ಅಲ್ಲಿ. ಬೇಗ ಹೋಗಿ ಏನು ಮಾಡೋದು ಅಂತ, ನಮ್ಮ ಅಪ್ಪನೂ ಕೆಲಸದಿಂದ ಎಲ್ಲ ಬರಬೇಕಲ್ಲ, ಅದಕ್ಕೋಸ್ಕರ. ಮಳೆ ಬರ್ತೈತೆ, ಏನು ಮಾಡೋದು ಗೊತ್ತಾಗ್ತಿರೋ, ಹಂಗೆ ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ. ಗೈಸ್ ನಮ್ಮ ತಂಗಿನ ಇನ್ನೂ ಇಯರಿಂಗ್ಸ್ ಹಾಕೊಂಡಿಲ್ಲ ಇರು. ನೋಡಿ ಗೈಸ್, ನಾವು 7:30 ಅಷ್ಟರಲ್ಲಿ ಹೋಗಬೇಕು. 7 ಗಂಟೆ ಆಗಿದೆ. ಇವಳು ನೋಡಿ ಇನ್ನೂ ರೆಡಿ ಮಳೆ ಬರ್ತಿದೆ. ಲಿಪ್ಸ್ಟಿಕ್ ಹಾಕೊಬೇಕು, ಇಯರಿಂಗ್ಸ್ ಹಾಕ್ಕೊಬೇಕು. ಲಿಪ್ಸ್ಟಿಕ್ ಜಾಸ್ತಿ ಆಯ್ತಾ? ಏನೇ ಡ್ರೆಸ್ ಚೆನ್ನಾಯ್ತಾ? ಡಬ್ಬಾ ಥರ ಇದೆ. ಪಿಂಕಿ ಪಂಕಿ ಬ್ಯಾಗ್ ಎತ್ಕೊಂಡ್ಬಿಟ್ಲು. ಡಬ್ಬಾ ಥರ ಇವು ಲುಕ್ಕಿಂಗ್. ಗೈಸ್ ಮಳೆ ಬರ್ತಾ ಇದೆ, ನಮ್ಮ ಅಮ್ಮ ಛತ್ರಿ ಎತ್ಕೊಂಡು ಹೋಗ್ತವ್ರೆ. ಇನ್ನೊಂದು ಛತ್ರಿ ಇತ್ತು, ಪ್ರಕೃತಿ ಎತ್ಕೊಂಡು ಹೋಗ್ಬಿಟ್ಟವ್ರೆ. ನಮ್ಮ ಜೊತೆ ರೀಲ್ಸ್ ಮಾಡ್ತಾರಲ್ಲ ಪ್ರಕೃತಿ, ಅವ್ರು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಹೋಗ್ಲಿ, ಬೇಜಾರು ಮಾಡ್ಕೋಬೇಡ. ಇನ್ನೊಂದು ಯಾವುದೋ ಛತ್ರಿ ಇತ್ತು, ಅದನ್ನ ತಾಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಮಳೆ ಬರ್ತೈತೆ. ನಾವು ಅಪ್ಪ ಫೋನ್ ಮಾಡ್ತವ್ರೆ, ಎಲ್ಲಿದ್ದೀರ, ಇನ್ನೂ ಬನ್ನಿ ಬೇಗ, ಆಲ್ರೆಡಿ ಟೈಮ್ ಆಯಿತು ಅಂತ. ಮಳೆ ಬರ್ತೈತೆ ನೋಡಿ. ಏನೂ ಮಾಡೋಕ್ಕಾಗಲ್ಲ, ಇವಾಗ ನಿಂತ್ಕೊಂಡೇ ಹೋಗ್ಬೇಕು. ಗೈಸ್ ನೋಡಿ, ಫುಲ್ಲು ಏರೇ ಇಲ್ಲ, ಫುಲ್ಲೆಲ್ಲ ಹೋಗ್ಬಿಟ್ಟೈತೆ. ಗೈಸ್ ಗಾಡಿ ಫುಲ್ ಪಂಚರ್ ಆಗಿಬಿಡೈತೆ ಗೈಸ್. ಒಂಚೂರು ಏರಿಲ್ಲ ಹೋಗೋಣ ಅಂದರೆ, ಮಳೆ ಬೇರೆ ಬರ್ತೈತೆ. ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು. ಅವ್ರಲ್ಲಿ ನಿಂತವ್ರೆ, ನಾನು ಇಲ್ಲಿ ಹೋಗ್ಬೇಕು ಗಾಯ್ಸ್. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್. 3 ಜನ ಬೈಕಲ್ಲಿ ಹೋಗೋಣ ಅಂತ ಬಂದು ನೋಡಿದ್ರೆ ಪಂಚರ್ ಆಗ್ಬಿಡೈತೆ. ಪಂಚರ್ ಆಗಿ ನಾವು ಅಪ್ಪ ಹೇಳೇ ಇಲ್ಲ, ತಗೊಂಬಂದು ಹಂಗೆ ನಿಲ್ಸ್ಬಿಟ್ಟವ್ರೆ. ಅವ್ರಿಗೆ ಗೊತ್ತಾಗಿಲ್ಲ ನೋಡ್ರಿ, ಪಂಚರ್ ಆಗ್ಬಿಟ್ಟೈತೆ. ಅಪ್ಪ ಬಂದಾಗ ಚೆನ್ನಾಗೈತೆ ಅಂತ ಗೈಸ್ ಕರೆಕ್ಟಾಗಿ ರ್ಯಾಪಿಡೋ ಬುಕ್ ಮಾಡೋಣ ಅಂತಿದೆ, ಅಷ್ಟು ಕರೆಕ್ಟಾಗಿ ಇವಾಗ ಅಂಕಲ್ ಆಟೋ ಬಂದರು. ನಮ್ಮ ಬಾಸ್ ಫೋಟೋ ಆಯ್ತಲ್ಲಿ ಆನ್ ಟೈಮ್ ಕರೆಕ್ಟಾಗಿ ಬಂದರು. ಹೋಗಿ ಗಾಡಿ ನಿಲ್ಸ್ಬಿಟ್ಟು ಬಂದೆ, ಕರೆಕ್ಟಾಗಿ ಬಂದರು. ನಮ್ಮ ಬಾಸ್ ಆಶೀರ್ವಾದ ಅಲ್ಲ. ಗೈಸ್ ಜಾವಾದಲ್ಲೇ ಬರ್ಬೋದಿತ್ತು, ಬಟ್ ಆದರೆ ಜಾವಾದಲ್ಲಿ 3 ಜನ ಆಗಲ್ಲ, ಅದಕ್ಕೋಸ್ಕರ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಜಾವಾ ತೋರಿಸಿ. ಜಾವ ತೊಗೊಂಡು ಎಷ್ಟೊಂದು ದಿವಸ ಆಯಿತು ಗೈಸ್, ನಾನು ಯಾವುದು ಲಾಗೇ ಮಾಡಿಲ್ಲ ಅವತ್ತಿಂದ. ಅದಕ್ಕೂ ಮುಂಚೆ ಅಂದರೆ ಎಷ್ಟೊಂದು ದಿವಸ ಆಯಿತು ಲಾಗು ಸ್ಟಾರ್ಟ್ ಮಾಡಿ. ಆಡೇ ಆಮೇಲೆ ಲಾಗ್ ಬರ್ತಾ ಇರ್ತೀರಿ. ಇನ್ನೊಂದು ಐತೆ ಗೈಸ್, ನಮ್ಮ ತಂಗಿಗೆ ಉರ್ಸೋದು ಯಾವ ಲೆವೆಲ್ಗೆ ಉರಿಸ್ತೀನಿ ಅಂತಂದರೆ, ನೆಕ್ಸ್ಟ್ ಲಾಗಲ್ಲ ಇಲ್ಲ ಅದ್ರ ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ. ಯಾವ ಲೆವೆಲ್ ಅಂತಂದರೆ ಫುಲ್ ಫೈರ್ ಆಗಿಬಿಡ್ಬೇಕು, ಆ ಲೆವೆಲ್. ನನಗೆ ಒಬ್ಬರೊಬ್ರು ಗೊತ್ತೇ ಇರಲ್ಲ, ಅವರೆಲ್ಲ ಸ್ಟೇಟಸ್ ಹಾಕಿರ್ತಾರೆ ನಂದು ಹ್ಯಾಪಿ ಬರ್ಡೇ. ನಡೀರಿ ನಡಿ ಗೈಸ್. ನಮ್ಮ ತಂಗಿದು ಇನ್ನೊಂದು ಹೆಸರು ಗೊತ್ತಾ ನಿಮಗೆ? ಲಾಸ್ಟ್ ಟೈಮು ನಮ್ಮ ಅಪ್ಪಂದು ಮಾಡಿದ್ದು ಗೊತ್ತಾ? ನಮ್ಮ ಅಪ್ಪಂದು ಇದು ಮಾಡಿದ್ದು ಬರ್ತಡೇ. ಇವಾಗ ಇವಳು ಬರ್ತಡೇ ಇದು ಮಾಡ್ತಾ ಇರೋದು. ಅಲ್ಲೇ ಸಿಂಪಲಾಗಿ ಮಾಡ್ತಾ ಇರೋದು ಅಷ್ಟೇ, ತುಂಬ ಗ್ರ್ಯಾಂಡಾಗಿದ್ದಿಲ್ಲ. ಅಲ್ಲ ಒಳ್ಳೆ ತೋರಿಸ್ತೇನೆ ರೀ. ನೋಡಿ ಯಾವ ಲೆವೆಲ್ ಡೌನ್ ಅಂತ ನೋಡಿ ಗೈಸ್. ಆಸ್ಕರ್ ಅವಾರ್ಡ್ ಕೊಡ್ಬೇಕು ಅವ್ರು ಬರ್ತಾರೆ. ಯಾವ ಲೆವೆಲ್ ಡೌನ್ ಮಾಡ್ತಾಳೆ ಇವಾಗ. ಅಲ್ಲಿ ಲವ್ ಬದಲು ತಲೆನೋವು ಅಂತ ಹಾಕಿದ್ರು, ಚೆನ್ನಾಗಿರೋದು. ಕೇಕು ಸಪರೇಟಾಗಿ ತಂದಿರೋದು ನಾವು. ಇದೆ
ಅವರಿಗೋಸ್ಕರ ಸಪ್ರೇಟಾಗಿ ಮಾಡ್ತಿರೋದು. ಗೈಸ್ ಹೆಂಗಿದೆ ನೋಡಿ, ಹೇಳಿ ನೋಡ್ಬಿಟ್ಟು ಹೇಳಿ. ಅಪ್ಪ ಡ್ಯಾನ್ಸ್ ಆಡ್ತೈತೆ ಅಂತ ಹಾಕ್ಬಿಡೋರಕ್ಕೆ. ನೋಡಿ ಗೈಸ್ ನಮ್ಮ ಅಪ್ಪ ಡ್ಯಾನ್ಸ್ ಆಡ್ತಾವ್ರೆ, ಮಾಡ್ರಿ ವಿಡಿಯೋ ಮಾಡ್ತಾವಂತ ಡೀಸೆಂಟ್. ಇವಾಗ ಬರೀ ಡೋಗಳು ಅಪ್ಪ ಡೀಸೆಂಟ್ ಆಗೆಲ್ಲ ಡೋ ಮಾಡ್ಬೇಡ, ಆಡಪ್ಪ. ಹಾ ಮಾಡು. ಪಾ 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 ಪಾ. ನೂರಾರು ಕಾಲ ಚುಕ್ಕವಾಗಿ ನೋಡಿ ಗೈಸ್. ಪಾ 10 ರೂಪಾಯಿ ಆಕ್ಟಿಂಗ್ ಮಾಡ್ತಾವಳೆ ಗೈಸ್. ಅವ್ರ ಮುಖಕ್ಕೆ ಖಾರ ಬಿಟ್ಟಿತ್ತು. ಅದು ಮುಖ ಖಾರಕ್ಕೆ ಹಿಂಗೆ ತಿರುಗಿಸಿರ್ತೀನಿ. ಇದು ಮಕ ತಗೊಂಡು ಹೋಗ್ಬೇಡ. ಬೆಚ್ಚಿ ಬಿದ್ದ ಫ್ಯಾಮಿಲಿ. ನೋಡಿ ಗೈಸ್, ಒಂದು ಸ್ಪಾರ್ಕ್ ಹೆಚ್ಚಕ್ ಬರ್ತಾ ಇಲ್ಲ. ಸ್ವಲ್ಪ AC ಹಾಕ್ಸರಿ, AC ಆಫ್ ಮಾಡು ಅಂತ ಹೇಳ್ತಾವ ನಮ್ಮಪ್ಪ. ಹ್ಯಾಪಿ ಬರ್ತ್ಡೇ. ಸರಿ ಆಯ್ತು, ಕೇಕ್ ಕಟ್ ಮಾಡಿ ತಿನ್ಬೇಕು ಅನ್ಸೈತೆ. ನೋಡಿ ಗೈಸ್, ಸ್ಕ್ರಿಪ್ಟೆಡ್ ಮಾಡ್ತಾವ್ರೆ ವಿಡಿಯೋಸ್ನ, 2 ಸಲ ಕಟ್ ಮಾಡಿಸ್ತವ್ರೆ. ಹ್ಯಾಪಿ ಬರ್ತ್ಡೇ ಅಮ್ಮ. ಬೇಡ ಇದು ಅಮ್ಮ ಓಕೆ ಕೇಕ್ ಕಟ್ ಮಾಡಕ್ಕೆ ಶಕ್ತಿ ಇಲ್ಲ. ಬಟ್ಟೆ ಅಂಗಡಿಯಲ್ಲೇ ಹೋಗ್ಬಿಟ್ಟೈತಿ ಪವರ್. ಗೈಸ್ ಕಷ್ಟ ಪಟ್ಬಿಟ್ಟು ಇಷ್ಟೆಲ್ಲ ಮಾಡ್ಸಿದ್ರೆ ನಾವುಗಳು ಅಲ್ಲಿ ಯಾವ್ದು ಬೇರೆ ಡಿಸೈನ್ ಐತೆ, ಅಲ್ಲೋಗಿ ಫೋಟೋ ತಗ್ಸ್ಕೊಳ್ಳಿ ಅಂತ ನಾವಪ್ಪ. ಗಾಯ್ಸ್ ಅಲ್ಲಿ ಟೈಮ್ ಆಗಿತ್ತು ಅಂದ್ಬಿಟ್ಟು ಅದ್ರ ಪಕ್ಕದ ಇನ್ನೊಂದಿತ್ತು, ಹೇಳಿದ್ದಕ್ಕೆ ಹಾಕೊಟ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ಪ್ರತಿ ಸಲ ನಾವು ಇಲ್ಲೇ ಮಾಡ್ತಿದ್ವಲ್ಲ, ಅದಕ್ಕೋಸ್ಕರ ಅದ್ರ ಪಕ್ಕದ ಇನ್ನೊಂದು ಖಾಲಿ ಇತ್ತು. ಹೇಳ್ಬೇಕಂದ್ರೆ ನಾವು ಮಾಡ್ತಿದ್ದ ಇದೇ ಚೆನ್ನಾಗಿದೆ ನೋಡಿ. ಬಟ್ ನಾವೊಂದು ಸ್ವಲ್ಪ ಎಲ್ಲ ಬಲೂನೆಲ್ಲ ಫಾಗ್ ಎಂಟ್ರಿ ಇದು ಮಾಡಿದ್ದು ಅಷ್ಟೇ. ಬಟ್ ಇದು ಡೆಕೋರೇಷನ್ ಚೆನ್ನಾಗೈತೆ, ಹುಡುಗಿರಿಗೆ ಇದು ಇಷ್ಟ ಆಗುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಹ್ಯಾಪಿ ಬರ್ತ್ಡೇ ಶ್ರೀಕಾಂತ್. ನೋಡು, ಹ್ಯಾಪಿ ಬರ್ತ್ಡೇ ಶ್ರೀಕಾಂತ್. ಶ್ರೀಕಾಂತ್ ಅಲ್ಲ, ಸೋನು. ನೋಡಿ, ಶ್ರೀಕಾಂತ್ ಅಂತ ಬರ್ದಿರೋದಲ್ಲಿ. ಏಯ್ ನೋಡೆ, ಹಿಂಗನ್ಸ್ತು? ಖುಷಿ ಆಯ್ತಾ? ತುರಾಮಣಿ ಬಿಟ್ಟು ಹೇಳು. ನಮ್ಮ ಮಮ್ಮಿನೇ ಹೇಳ್ತವ್ರೆ ನನ್ಗೆ ಹೂವು ಕೊಡು ಅಂತ. ನಾವು ಅಪ್ಪ ಅಂತೂ ಕೊಡ್ತಾ ಇಲ್ಲ. ಓ ಇದನ್ನೇ ಎತ್ಕೋತವ್ರು ನೋಡಿ ಗೈಸ್. ಇಲ್ಲಿರೋ ಹೂವು ಕೊಟ್ಬಿಟ್ಟು ಚೆನ್ನಾಗೈತೆ ಅಂತ ಕೇಳ್ತವ್ರೆ. ರಿಯಲ್ ಆಗಿ ಯಾವ ತರ ಕೊಟ್ಟಿದ್ದೀನಪ್ಪ ನೀನು ಅದರ ಹೂವನ? ಹಾ ಹೇಳಪ್ಪ, ಹೇಳ್ರು. ಹಾ ಹೇಳ್ರಿ. ಕೊಟ್ಟಿದ್ದೀನಿ, ಅದ್ ನೆನಪಿಲ್ಲ. ಗಾಯ್ಸ್ ಏನಿಲ್ಲ, ಸಿಂಪಲ್. ನಂಗೂ ಗೊತ್ತು ಹುಡುಗ ಹೆಂಗೆ ಅಂತ. ನಮ್ಮ ಅಪ್ಪ ಒಂದು ಹುಡುಗಿ ಕೊಟ್ಟೈತೆ, ರಿಜೆಕ್ಟ್ ಮಾಡೋಳ, ಅದನ್ನ ತಗೊಂಡು ನಮ್ಮ ಮಮ್ಮಿ ಕೊಟ್ಟವ್ರೆ. ಅಷ್ಟೇ ಆಗಿರೋದು. ಯಾರು ಬೀಳ್ತಾರೋ ಬೀಳ್ಲಿ, ಇರೋ ರೋಸ್ಗೆ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಮಮ್ಮಿ ಸಿಕ್ಕವ್ರೆ. ಅಪ್ಪ ನೀನ್ ಪ್ರಪೋಸ್ ಮಾಡಪ್ಪ ಇವಾಗ. ಹಾಡು ಹಾಡು. 3, 2, 1 ಸ್ಟಾರ್ಟ್. ಓ ತಗೊಂತ ನೀಟ ಬೇಡಪ್ಪ. ಐ ಲವ್ ಯು ಅಂತ ಕೊಡ್ಬೇಕು. ನೀನ್ ಏನಾರು ನಿನ್ನಿಷ್ಟ. ಐ ಲವ್ ಯು ಚಿನ್ನ ಅಂತ ಕೊಡು. ಹಾ ಹಡಿ. 3, 2, 1 ಸ್ಟಾರ್ಟ್. ತಗೋ ಚಿನ್ನ, ನಿನ್ಗಾಗಿ ಹೊಸ್ತಾಗಿ ತಂದಿರೋದು.
ನಾಚಿಕೆ ನೋಡಿ ಗಾಯ್ಸ್. ನಾವೇ ಎಷ್ಟು ಹುಡುಗಿ ಪ್ರಪೋಸ್ ಮಾಡಿದ್ವಿ, ನಾಚ್ಕೊಂಡಿಲ್ಲ ನಾವು ಪ್ರಪೋಸ್ ರೆಡಿನಾ? 3, 2, 1 ಸ್ಟಾರ್ಟ್. ಐ ಲವ್ ಯು ಚಿನ್ನ. ಗಾಯ್ಸ್ ನಾವು ಅಪ್ಪಂಗೆ ಹಳೆ ಡೋಗಳೆಲ್ಲ ನೆನಪಾಗ್ಬಿಟ್ಟವ್ರಂತೆ ನೋಡಿ. ಲಾಸ್ಟಿಗೆ ನಾ ಅಪ್ಪನ ಪ್ರಪೋಸ್ ಎಲ್ಲ ರಿಜೆಕ್ಟ್ ಮಾಡವ್ರೆ. ಲಾಸ್ಟಿಗೆ ಯಾರು ಸಿಗ್ಲಿ ಅಂದ್ರೆ ಮಮ್ಮಿ ಸಿಕ್ಕವ್ರೆ. ನೋಡೋಣ ಆಯ್ತಾ ಎಲ್ಲ. ಫೈನಲಿ ಎಲ್ಲ ಆಯಿತು. ಇವಾಗ ಹೊಡೋ ಪ್ಲ್ಯಾನ್ ಇದೆ ಗೈಸ್. ಇವಾಗೆಲ್ಲ ಕಂಪ್ಲೀಟ್ ಆಯಿತು, ಹೋಗ್ತಾ ಇದ್ದೀವಿ. ಫುಡ್ಡಿಗೆ ಹೋಗ್ಬೇಕು ಆಚೆ. ಮಮ್ಮಿ ನಾನ್ ವೆಜ್ ತಿನ್ನೋದು ಬಂದೆ, ಅದಕ್ಕೋಸ್ಕರ ನಾವು ಮಶ್ರೂಮ್ ತಿನ್ನೋಕೆ ಬಂದಿದ್ದೀವಿ. ನನಗೆ ನಮ್ಮ ತಂಗಿಗೆ ನಮ್ಮ ಅಪ್ಪಂಗೆ ನಾನ್ ವೆಜ್ ಇಷ್ಟ. ನಮ್ಮ ಮಮ್ಮಿ ಇವತ್ತು ಸೋಮವಾರ ತಿನ್ನಲ್ಲ ಅಂತ ಹೇಳ್ತಾವೆ. ಅದಕ್ಕೋಸ್ಕರ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ತಿನ್ನೋಣ ಅಂತ ಬಂದಿದ್ದೀವಿ. ಸೇಮ್ ನಾನ್ ವೆಜ್ ಸಿಮಿಲರ್ ಇರುತ್ತೆ ಅಂದ್ಬಿಟ್ಟು. ಇಲ್ಲ ನೀವು ತೊಗೊಳ್ಳಿ. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಎಲ್ಲ. ಗೈಸ್ ಫೈನಲಿ ಎಲ್ಲ ಮುಗೀತು, ಮುಗಿಸ್ಕೊಂಡು ಬಂದು. ಇನ್ನು ನೆಕ್ಸ್ಟ್ ಲಾಗು ಎಲ್ಲ ಇನ್ನೂ ಸಕ್ಕದಾಗಿ ಇರೋ ಪ್ಲ್ಯಾನ್ಗಳು ಮಾಡಿದ್ದೀವಿ. ಬರ್ತಾ ಇರ್ತೀವಿ ಅವಾಗ. ಥ್ಯಾಂಕ್ ಯು ಗೈಸ್, ಬಾಯ್.